ಜೀವನ ಸಂಗಾತಿ ಅಧ್ಯಾಯ 39. ಅಲೋಕ್, ಯಾಕೆ ಕಾರ್ ಸ್ಟಾಪ್ ಮಾಡಿದ್ರಿ ಅಂತ ಕೇಳಿದ್ಲು ಆರುಷಿ. ಮೈ ಡಿಯರ್ ಫ್ರೆಂಡ್, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಮಾಡೋಣವಾ ಅಂತ ಮುದ್ದಾಗಿ ಕೇಳಿದಾಗ ಆರುಷಿಗೆ ಮೈಯೆಲ್ಲ ಪುಳಕವಾದಂತಹ ಅನುಭವ. ಅಂತ ಬರೀದೆ ತಲೆ ಆಡಿಸಿದ್ಲು. ಅವಳು ತಲೆ ಆಡಿಸಿದ ರೀತಿಗೆ, ನೀನು ಈ ರೀತಿ ಮುದ್ದಾಗಿ ಆಡಬೇಡ್ವೆ ಹುಡುಗಿ, ನಿನ್ನ ಹುಡುಗನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ನಿನ್ನನ್ನು ಮುದ್ದಿಸೋ ಆಸೆ ಬರುತ್ತೆ ಅಂತ ಮನದಲ್ಲೇ ಹೇಳ್ಕೊಂಡೋನು ಕಾರಿಂದ ಇಳ್ದ. ಆರುಷಿ ಕೂಡ ಅವನನ್ನೇ ಹಿಂಬಾಲಿಸಿದ್ಲು. ಮುಂದೆ ಹೋಟೆಲ್ನಲ್ಲಿ ಊಟ ಆರ್ಡರ್ ಮಾಡೋಕ್ಕೆ ಮೆನ್ಯೂ ನೋಡ್ತಾ ಇದ್ದ ಅಲೋಕ್. ನಂತರ ಆರುಷಿ, ನೀನೇ ಆರ್ಡರ್ ಮಾಡು ಅಂತ ಅಂದ. ಸರ್, ನನಗೆ ಊಟವೇ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಲು. ಅವನ ಮುಖ ಸಣ್ಣಗೆ ಕೋಪಗೊಂಡಂತೆ ಕಾಣಿಸ್ತು. ತಕ್ಷಣವೇ, ಸರ್, ನನಗೆ ಏನಾದರೂ ಸಿಂಪಲ್ಲಾಗಿ ನೀವೇ ಆರ್ಡರ್ ಮಾಡಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಳು. ಈಗ ಅಲೋಕ್ನ ಮುಖದಲ್ಲಿ ಇದ್ದ ಹುಸಿ ಕೋಪ ಕೂಡ ಮಾಯ ಆಯಿತು. ಅವಳಿಗೆ ಮತ್ತು ತನಗೆ ಇಬ್ಬರಿಗೂ ಸಿಂಪಲ್ಲಾಗಿ ಊಟವನ್ನು ಆರ್ಡರ್ ಮಾಡ್ದ. ಹಾಗೆ ಹೋಗ್ತಾ ಇದ್ದ ವೇಟರ್ನ ಕರೆದ ಆರುಷಿ ಒಂದು ಬಟರ್ ನಾನ್ ಮತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ನೂಡಲ್ಸ್ ಪಾರ್ಸಲ್ ಮಾಡೋಕ್ಕೆ ಹೇಳಿದ್ಲು. ಅವಳನ್ನೇ ನೋಡಿದ ಅಲೋಕ್, ಏನಾರುಷಿ, ನನ್ನೆದುರುಗಡೆ ಇಷ್ಟು ತಿಂದು ಮನೆಯಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡೋ ಪ್ಲ್ಯಾನಾ ಅಂತ ಛೇಡಿಸ್ದ. ತಿಳಿದಿದೆ ಅವನಿಗೂ ಕೂಡ ಅವಳು ಫುಡ್ ಆರ್ಡರ್ ಮಾಡಿದ್ದು ಯಾರಿಗೆ ಅಂತ. ಹಾಗೇನಿಲ್ಲ ಸರ್, ವಿಭಾಗೆ ಇದೆಲ್ಲ ಇಷ್ಟ, ಅದಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ, ಅವಳು ಅಡುಗೆ ಮಾಡಲ್ಲ ಅಂತಂದ್ಲು. ವಿಕ್ರಮ್ ಮತ್ತು ಅವಳು ಊಟ ಮಾಡಿಕೊಂಡು ಬಂದಿದ್ರೆ ಅಂತ ಕೇಳ್ದ. ಅಕಸ್ಮಾತಾಗಿ ಊಟ ಮಾಡಿದ್ರೂ ಕೂಡ ಅವಳು ಇದನ್ನು ತಿನ್ನದೇ ಬಿಡೋದಿಲ್ಲ ಸರ್, ಇಲ್ಲಾಂದರೆ ಯಾವುದಾದ್ರೂ ಒಂದನ್ನು ತಿಂದು ಮತ್ತೊಂದನ್ನು ನಾಳೆ ಬೆಳಗ್ಗೆಗೆ ಉಳಿಸ್ಕೋತಾಳೆ ಅಂತ ಹೇಳಿ ನಕ್ಕಿದ್ಲು. ಅಲೋಕ್ ಕೂಡ ಅವಳ ನಗುವಲ್ಲೇ ಕಳೆದು ಹೋದ. ಇಬ್ಬರು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟರು. ಆರುಷಿಯನ್ನು ಅವಳ ಮನೆಯ ಹತ್ರ ಡ್ರಾಪ್ ಮಾಡಿ, ಥ್ಯಾಂಕ್ಸ್ ಫಾರ್ ದ ಕಂಪನಿ ಆರುಷಿ, ಗುಡ್ ನೈಟ್ ಅಂತ ಹೇಳಿ ಮನೆಗೆ ಹೋದ. ಬೆಳಗ್ಗೆ 8 ಗಂಟೆ ಆಗಿತ್ತು. ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ ಅನನ್ಯಾಳಿಗೆ ತಿಳಿದಿಲ್ಲ ಇದು ತನ್ನ ಮನೆ ಅಲ್ಲ ಅನ್ನೋದು. ಕಾಫಿ ಅಂತ ಜೋರಾಗಿ ಕಿರ್ಚಿದ್ಲು. ಎದ್ದು ಕೂತೋಳು ತಲೆಯನ್ನು ಹಿಡ್ಕೊಂಡ್ಳು. ತಲೆಯೆಲ್ಲ ಭಾರ ಭಾರ. ಅಯ್ಯೋ ಅಮ್ಮ ಅಂತ ತಲೆ ಒತ್ಕೊಂಡು ಕೂತೋಳ್ಗೆ ಈಗಲೂ ಜ್ಞಾನೋದಯ ಆಗ್ತಾ ಇಲ್ಲ, ತಾನಿರೋದು ಬೇರೊಬ್ಬರ ಮನೆಯಲ್ಲಿ ಅಂತ. ಸುಮಾರು 10 ನಿಮಿಷ ಹಾಗೆಯೇ ಕೂತೋಳು. ಲೇ, ಕಾಫಿ ತಂದು ಕೊಡೋಕೆ ಎಷ್ಟೊತ್ತು ನಿನಗೆ ಅಂತ ಹೇಳಿ ಕಣ್ಣುಚ್ಕೊಂಡು ಸುತ್ತಲೂ ನೋಡ್ದೋಳ್ಗೆ ಇದು ಯಾರೋ ಬೇರೆಯವ್ರ ಮನೆ ಅಂತ ತಿಳಿತು. ಹಾಗೆಯೇ ಧ್ವನಿ ನಿಧಾನ ಆಯಿತು. ಅವಳ ಎಡಬದಿಯಲ್ಲಿದ್ದ ಸೋಫಾ ಮೇಲೆ ಕೂತು ಪೇಪರ್ ಕೈಯಲ್ಲಿ ಹಿಡಿದು ಇವಳನ್ನೇ ನೋಡ್ತಾ ಇದ್ದೋನನ್ನ ಈಗ ನೋಡಿದ್ಲು ಅನನ್ಯ. ತಕ್ಷಣ ತನ್ನ ಅವಸ್ಥೆಯನ್ನು ನೋಡಿಕೊಂಡ್ಳು. ಯಾವುದೋ ಹುಡುಗನ ಬಟ್ಟೆಯನ್ನು ಹಾಕಿದ್ಲು. ಅಯ್ಯೋ, ಇದೇನಾಯಿತು, ನಾನು ಯಾಕೆ ಈ ಥರ ಬಟ್ಟೆ ಹಾಕಿದ್ದೀನಿ ಅಂತ ಅಥರ್ವನನ್ನೇ ಅನುಮಾನದಿಂದ ನೋಡಿದ್ಲು. ಅವಳ ಅನುಮಾನವನ್ನು ಅರ್ಥೈಸಿಕೊಂಡಂತೆ ಅವಳ ಹತ್ತಿರಕ್ಕೆ ಬಂದ ಅಥರ್ವ, ಯು ಆರ್ ಟೂ ಕೋಆಪರೇಟಿವ್ ಮಿಸ್, ರಾತ್ರಿ ತುಂಬ ಚೆನ್ನಾಗಿ ನನ್ನ ಬಯಕೆಗಳಿಗೆ ಸ್ಪಂದಿಸಿದ್ದೀರಾ ಅಂತ ಮೋಹಕವಾಗಿ ಹೇಳ್ದ. ಯೂ, ಏನು ಮಾತಾಡ್ತಾ ಇದೆಯಾ, ಒಂಟಿ ಹೆಣ್ಣು ಸಿಕ್ಲು ಅಂತ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಂಡ್ಯಾ ಅಂತ ಅವನ ಕಾಲರ್ ಹಿಡಿದು ಕೇಳಿದ್ಲು. ಕಣ್ಣಲ್ಲಿ ರೋಷ ಇತ್ತು, ಹಾಗೆ ಕಣ್ಣೀರು ಹೊರಗಡೆ ಬರೋಕೆ ಕಾಯ್ತಾ ಇತ್ತು. ಸ್ಟಾಪ್ ದಿಸ್ ಮಿಸ್, ನೆನ್ನೆ ಅಷ್ಟೆಲ್ಲ ಕುಡಿಯೋಕ್ಕೂ ಮೊದಲು ಯೋಚನೆ ಮಾಡಬೇಕಿತ್ತು, ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? ಕುಡ್ದಿದ ಮೇಲೆ ನಿನ್ನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ ಅಂತಂದರೆ ಯಾರನ್ನಾದರೂ ಜೊತೆಗೆ ಕರ್ಕೊಂಡು ಬರಬೇಕು, ಇಲ್ಲಾಂದರೆ ಮೊಬೈಲ್ ಆದರೂ ಇಟ್ಕೋಬೇಕು ಜೊತೆಯಲ್ಲಿ. ಅದು ಬಿಟ್ಟು ಈಗ ನನ್ನ ಮುಂದೆ ಬಂದು ನಿಂತು ಹಾರಾಡಿದ್ರೆ ಏನು ಪ್ರಯೋಜನ? ಒಮ್ಮೆ ಕಳ್ಕೊಂಡಿರೋ ನಿನ್ನ ಶೀಲ ಮತ್ತೆ ವಾಪಸ್ ಬರೋಲ್ಲ, ಗಾಟ್ ಇಟ್ ಅಂತ ಕಾಲರ್ ಬಿಡಿಸ್ಕೊಂಡು, ಅಲ್ಲಿ ಟೇಬಲ್ ಮೇಲೆ ಮಜ್ಜಿಗೆ ಇದೆ, ಹಾಗೆ ನನ್ನ ಅಮ್ಮ ಕೊಟ್ಟಿರೋ ಸೀರೆ ಇದೆ, ಸ್ನಾನ ಮುಗಿಸಿ ಇದನ್ನೇ ಉಟ್ಕೊಂಡು ಬಾ, ನಿನ್ನ ಮನೆ ಎಲ್ಲಿ ಅಂತ ಹೇಳಿದ್ರೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ ಅಥರ್ವ. ಆರುಷಿ ಹೇಳ್ದಂತೆ ವಿಕ್ರಮ್ ಜೊತೆ ವಿಭಾ ಊಟ ಮುಗಿಸ್ಕೊಂಡು ಬಂದಿದ್ಲು. ಆದರೂ ಆರುಷಿ ಬಂದಾಗ ರಾತ್ರಿ 11:30 ಆಗಿತ್ತು. ಹೊಟ್ಟೆ ಮತ್ತೊಂದು ರೌಂಡ್ ಹಸುವಾಗಿತ್ತು ವಿಭಾಳಿಗೆ. ಬಟರ್ ನಾನ್ ತಿಂದು ನೂಡಲ್ಸ್ನ ಫ್ರಿಜ್ಜಲ್ಲಿ ಇಟ್ಲು. ಬೆಳಗ್ಗೆಗೆ ಬಿಸಿ ಮಾಡಿಕೊಂಡು ತಿಂದರೆ ಆಯಿತು ಅಂತ. ಹಾಗೆಯೇ ಆರುಷಿ ಮತ್ತು ವಿಭಾ ಇಬ್ಬರು ಅದನ್ನು ಬಿಸಿ ಮಾಡಿಕೊಂಡು ತಿಂದು ಆಫೀಸಿಗೆ ಬೇರೆ ತಿಂಡಿ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋದರು. ದಾರಿಲಿ ಹೋಗುವಾಗ, ಏನೇ ಮಹಾರಾಣಿ, ನಿನ್ನೆ ನಾನು ಮನೆಯಲ್ಲಿಲ್ಲ ಅಂತ ನೀನು ಮತ್ತೆ ಬಾಸ್ ಎಲ್ಲಿ ಹೋಗಿದ್ರಿ ಅಂತ ಛೇಡಿಸೋ ಧ್ವನಿಯಲ್ಲೇ ಕೇಳಿದ್ಲು ವಿಭಾ. ಅಯ್ಯೋ, ಹಾಗೇನಿಲ್ಲ ಕಣೆ, ನಾನು ಮಲಗಿದ್ನಾ,
ಅಲೋಕ್ ಸರ್ ಕಾಲ್ ಮಾಡಿ ಇವತ್ತು ಇಂಪಾರ್ಟೆಂಟ್ ವರ್ಕ್ ಪೆಂಡಿಂಗ್ ಇದೆ ಬನ್ನಿ ಅಂತ ಕರೆದ್ರು. ನಾನು ಕೂಡ ಆಫೀಸ್ ಕೆಲಸ ಅಂತ ಹೊರಟೆ. ಆಗಲೇ ನನಗೂ ತಿಳಿದಿದ್ದು ಅವರ ಪರ್ಸ್ನಲ್ ಫಾರ್ಮ್ ಹೌಸ್ನ ನೋಡೋಕೆ ಹೋಗ್ತಾ ಇರೋದು ಅಂತ. ಅಷ್ಟೇ ಕಣೆ, ಅಲ್ಲಿ ಹೋದಾಗ ಮಳೆ ಬಂತು, ಸೊ ಬರೋದಕ್ಕೆ ತಡ ಆಯಿತು. ನೀನು ಅಂದ್ಕೊಂಡಂತೆ ಏನೂ ಇಲ್ಲ ಮೇಡಮ್, ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಅಷ್ಟೇ ಸಾಕು ಅಂತ ಹೇಳಿದ್ಲು ಆರುಷಿ. ಆಫೀಸಿಗೆ ಹೋದ ಶ್ರೀವತ್ಸ ಅವರು ಅಷ್ಟೇ ವೇಗವಾಗಿ ಮನೆಗೆ ಬಂದರು. ವೈಶಾಲಿ ವೈಶಾಲಿ ಅಂತ ಮನೆಗೆ ಬಂದು ಬೊಬ್ಬೆ ಹೊಡ್ಕೊತಾ ಇರೋ ಶ್ರೀವತ್ಸ ಅವರ ಮುಂದೆ ಅವರ ಹೆಂಡತಿ ಬಂದು ನಿಂತ್ಕೊಂಡ್ರು. ಹೋಯ್ತು ಕಣೆ, ನನ್ನ ಜೀವನವೇ ಮುಳುಗಿ ಹೋಯ್ತು ಅಂತಂದರು. ಏನಾಯಿತು, ಯಾಕೆ ಅಂತ ಸರಿಯಾಗಿ ಹೇಳ್ರಿ ಅಂತ ಕೇಳಿದ ವೈಶಾಲಿಗೆ, ನಮ್ಮ ಫ್ಯಾಕ್ಟ್ರಿ ಎಲ್ಲ ಕಸ್ಟಮರ್ಸ್ಗಳು ಕೂಡ ನಿಮ್ಮ ಕಂಪನಿಯ ವಸ್ತುಗಳ ಗುಣಮಟ್ಟ ಕಡಿಮೆ ಹಾಗೂ ಕಳಪೆ ಅಂತ ಮಾಡ್ಕೊಂಡಿರೋ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಇದ್ದಾರೆ ಕಣೆ. ಒಂದು ಕಂಪ್ನಿ ಕೂಡ ಈ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ ಅಂತ ಅಂದರು. ಯಾಕ್ರಿ, ಏನಾಯಿತು ಅಂಥದ್ದು ಅಂತ ಕೇಳಿದ್ಲು ವೈಶಾಲಿ. ನನಗೆ ಕಾರಣ ಕೂಡ ಸರಿಯಾಗಿ ಗೊತ್ತಿಲ್ಲ ಕಣೆ, ಆದರೆ ನಮ್ಮ ಶೇರ್ಸ್ನ ನಮಗೆ ವಾಪಸ್ ಕೊಡಿ ಅಂತ ಒಂದೇ ಸಮ ಕಾಡಿಸ್ತಾ ಇದ್ದಾರೆ ಶೇರ್ ಹೋಲ್ಡರ್ಸ್. ಕಂಪ್ನಿಯಲ್ಲಿ ಯಾವ ಸೇವಿಂಗ್ಸ್ ಕೂಡ ಮಾಡಿಲ್ಲ. ಬಂದ ಲಾಭವನ್ನು ಶೇರ್ ಹೋಲ್ಡರ್ಗೆ ಕೊಟ್ಟು ಇನ್ನೂ ಉಳಿದ ನನ್ನ ಶೇರ್ನ ಕಂಪನಿಯ ವಸ್ತುಗಳ ಮೇಲೆ ಹಾಕಿ ಮನೆ ಸಂಭಾಳಿಸೋ ಅಷ್ಟರಲ್ಲಿ ಸಾಕಾಗಿದೆ. ಈಗ ಹೊಸ ತಲೆನೋವು ಕೂಡ ಸೃಷ್ಟಿಯಾಗಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು ಶ್ರೀವತ್ಸ ಅವರು. ಇದಿನ್ನೂ ಸಣ್ಣ ಝಲಕ್ ಅಷ್ಟೇ ಅಲೋಕ್ ಮಾಡಿರೋದು. ಇನ್ಮುಂದೆ ಇದೆ ಮಾರಿ ಹಬ್ಬ. ಅಥರ್ವ ಹೇಳಿದ ಹಾಗೆ ನಿಜವಾಗ್ಲೂ ಅನನ್ಯ ಮತ್ತು ಅಥರ್ವ ನಡುವೆ ಏನಾದರೂ ಆಗಿದೆಯಾ? ಅಲೋಕ್ ತನ್ನ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ತಾನೆ? ಕಾಯ್ತಾ ಇರಿ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.